ಬಿದಿಗೆ ಚಂದ್ರಮ ಡೊಂಕು ಸಂಚಿಕೆ 12. ಲೇಖಕರು ಎಂ.ಕೆ. ಇಂದಿರಾ. ಈ ಕೃತಿಯ ಗೌರವ ಆಯಾ ಲೇಖಕರಿಗೆ ಸಲ್ಲಿಸುವುದು. ಮರುದಿನವೇ ಮನೆಗೆ ಆಚಾರ್ಯರನ್ನು ಕರೆಸಿ ಲಗ್ನ ಪತ್ರಿಕೆಯ ಶಾಸ್ತ್ರವನ್ನು ಮುಗಿಸಿದರು. ಸುಬ್ಬಣ್ಣಾಚಾರ್ಯರು ತುಂಗಾಬಾಯಿ ತೀರಾ ಬರಿಗೈಯಲ್ಲಿ ಬಂದವರು. ಅವರಿಗೆ ಇದೆಲ್ಲ ಒಂದು ಪವಾಡದಂತೆ ತೋರುತ್ತಿತ್ತು. ಊರಿನಿಂದ ಹೊರಟಲಾಗಾಯಿತು. 3 ಕಾಸು ಅವರ ಖರ್ಚಿಲ್ಲ. ಇದ್ದರಲ್ಲವೇ ಖರ್ಚು ಮಾಡುವುದು. ಬೃಂದಾಳ ಕೈಯಾದರೂ ಬರಿದು. ಬರುವಾಗ ತನ್ನ ಜೊತೆಯ ಉಪಾಧ್ಯಾಯಿನಿಯಿಂದ 5 ರೂಪಾಯಿ ಸಾಲವಾಗಿ ತಂದಿದ್ದಳು. ಅದನ್ನು ಪರ್ಸಿನಿಂದ ತೆಗೆಯಬೇಕಾದ ಸಂದರ್ಭವೇ ಬರಲಿಲ್ಲ. ಸಾಂಪ್ರದಾಯಿಕವಾಗಿ ಗಂಡನ ಮನೆಗೆ ಹೋಗುವಾಗ ತೆಗೆದುಕೊಂಡು ಹೋಗಬೇಕಾದ ಮಂಗಳ ದ್ರವ್ಯಗಳನ್ನು ರುಕ್ಮಿಣಿಬಾಯಿಯವರೇ ತಂದು ಬಿಟ್ಟಿದ್ದರಾದ್ದರಿಂದ ಬೃಂದ ತಂದ ರೂಪಾಯಿ ಮುರಿಯದೆ ಕುಳಿತಿತ್ತು. ಅನೇಕ ವರ್ಷಗಳಿಂದ ಬೃಂದಾಳಿಗೆ ಇದ್ದ ಅಂತರಂಗದ ಆತಂಕವೆಲ್ಲ ಕರಗಿ ಮನಸ್ಸು ಹಗುರವಾಗಿದೆ. ಲಗ್ನ ಪತ್ರಿಕೆಯ ದಿನವೇ ಬೃಂದಾಳಿಗೆ ಒಂದು ನೆಕ್ಲೆಸ್ ಮತ್ತು ಒಳ್ಳೆಯ ಸೀರೆ ಇಟ್ಟು ನಿಶ್ಚಿತಾರ್ಥ ಮಾಡಿಕೊಂಡರು. ತೈಲಾಭ್ಯಾಂಜನ ಮಾಡಿ ಹೊಸ ಸೀರೆಯುಟ್ಟು ಮಲ್ಲೆ ಮಲ್ಲಿಗೆಯ ದಂಡೆ ಮುಡಿದು ಕಣ್ಣಿಗೆ ಕಾಡಿಗೆಯ ಸೋಗೆ ತೆಗೆದು ಸಿಂಗಾರವಾದ ಬೃಂದಾಳನ್ನು ಕಂಡ ವಸಂತ ಅವಳನ್ನು ನೋಡಿ ಮುಗುಳು ನಗೆ ನಕ್ಕ. ಎಂತಹ ಭರವಸೆಯ ನಗೆಯದು! ಆ ಗಳಿಗೆಯಲ್ಲಿ ಅವಳಿಗೆ ತನ್ನ ಭಾವಿ ಪತಿ ಕುಂಟನೆಂಬ ಅಂಶವೇ ಮರೆತು ಹೋಯಿತು. ಲಜ್ಜಾನ್ವಿತೆಯಾಗಿ ಕಣ್ಣು ತೇಲಿಸಿದಳು. ಅವನು ಹಸೆಯ ಮೇಲೆ ಪದ್ಮಾಸನ ಹಾಕಿ ಕುಳಿತುಕೊಳ್ಳಲು ಸಾಧ್ಯವಿರಲಿಲ್ಲವಾದ್ದರಿಂದ ಆಚಾರ್ಯರು ಬೃಂದಾಳನ್ನು ಹಸೆಯ ಮೇಲೆ, ವಸಂತನನ್ನು ಸೋಫಾದ ಮೇಲೆ ಕೂರಿಸಿ ಶುಭ ಕಾರ್ಯ ಮುಗಿಸಿದರು. ಆ ದಿನವೇ ಸಿಹಿಯೂಟವೂ ಮುಗಿಯಿತು. ಮರುದಿನ ಇವರ ಪ್ರಯಾಣವಿತ್ತು. ಹೊರಡುವ ಮುನ್ನ ಇನ್ನೊಮ್ಮೆ ಬೃಂದಾಳನ್ನು ಭೇಟಿಯಾಗಬೇಕೆಂದಿತ್ತು ವಸಂತನಿಗೆ. ಅವಳು ಹಾಲಿನಲ್ಲಿ ಓಡಿಯಾಡಿದಾಗ 2-3 ಬಾರಿ ಸನ್ನೆ ಮಾಡಿ ತನ್ನ ಕೋಣೆಗೆ ಬಾ ಎಂದು ಕರೆದ. ಅವಳು ಉತ್ತರವಾಗಿ ಅವರೆಲ್ಲ ಇದ್ದಾರಾ, ಬರುವುದಿಲ್ಲ ಎಂದು ಸನ್ನೆ ಮಾಡಿದಳು. ವಸಂತ ಹುಟ್ಟು ಕುಶಾಲು ಸ್ವಭಾವದವನು. ಹಿರಿಯರೆಲ್ಲ ಹಜಾರದಲ್ಲಿರುವಾಗಲೇ ಅವನು ನಗುತ್ತಾ ಹೇಳಿದ, ಅತ್ತಿ, ಅವ್ರ ಮನೆ ಒಳಗ ಬಹಳ ಹಳೆ ಸಂಪ್ರದಾಯ ಇದ್ದಿರಬಹುದು. ಈ ಹುಡುಗಿ ಅದೇನು ನಾಚ್ಕೊಂತಾಳ? ನನ್ನ ಕಂಡ್ರಂತೂ ಮುದ್ರಿ ಮೂಲೆ ಸೇರ್ತಾಳ. ಈಗಿನ ಕಾಲದಾಗ ಹೆಣ್ಮಕ್ಳು ನಾಚಿಕೊಂಬೋದೇ ನಾನು ನೋಡಿರಲಿಲ್ಲ. ಈ ನಾಚಿಕೆ ಮುದ್ದಿ ನಮ್ಮನೆಗೆ ಬಂದ್ಬಿಡ್ತಲ್ಲ ಈಗ. ರುಕ್ಮಿಣಿ ಬಾಯಿಗೆ ಈಗ ಬಹಳ ಹೆಮ್ಮೆ ಎನಿಸಿತು. ತನ್ನ ಅಣ್ಣನ ಮಗನಿಗೆ ತಾನೇ ಒಂದು ಒಳ್ಳೆಯ ಕನ್ಯೆಯನ್ನು ನೋಡಿಕೊಡಲಿಲ್ಲವೇ? ಇಷ್ಟೆಲ್ಲ ಐಶ್ವರ್ಯವಿದ್ದರೂ ಈ ಕುಂಟ ಹುಡುಗನಿಗೆ ಇಂಥ ಚೆಲುವೆ ಹೆಣ್ಣನ್ನು ಯಾರು ಕೊಡುತ್ತಿದ್ದರು? ತಾನು 2 ಮನೆಗೆ ಉಪಚಾರ ಮಾಡಿದೆ ಎನ್ನುವ ಹೆಚ್ಚಳ ಆಕೆಗಿದೆ. ಇವರ ಬಡತನ ನೀಗುತ್ತದೆ. ಅಣ್ಣನ ಮಗನಿಗೆ ಮದುವೆಯಾಗುತ್ತದೆ. ಆಕೆ ಸೋದರಳಿಯನನ್ನು ಹಾಸ್ಯ ಮಾಡಿದರು. ಏ ಮಾರಾಯ, ಸುಮ್ನಿರಪ್ಪ. ಸದ್ಯ ನಿನ್ಗ ಒಂದು ನಾಚಿಕೊಂಬ ಹೆಣ್ಣು ಸಿಕ್ಕಾಳಲ್ಲ. ಈಗಿನ ಕಾಲದಾಗ ಇರೋವೆಲ್ಲ ನಾಚಿಕೆಟ್ಟೋವೆ ಸೈ. ನಿನ್ ಹೆಂಡತಿ ನಾಚಿಕೆ ಅಂಬೋ ವಸ್ತ ಇಟ್ಕೊಂಡಾಳ ಬಿಡು. ಮದ್ವೆ ಆಗೋ ತನಕ ನಾಚಿಕೆ ಪಾಚಿಕೆ ಎಲ್ಲ. ಎಷ್ಟು ದಿನ ಅಂತ ಈ ನಾಚಿಕೆ ಪಟ್ಕೊಂಡಾಳೋ ಏನು? ಈಗಲೇ ನಿನ್ ಮುಂದೆ ಕುಣಿಲಿಕ್ಕೆ ಸಾಧ್ಯನಪ್ಪ? ಬೃಂದ ಅವನ ಮುಖ ನೋಡಿ ನಕ್ಕು ಕೋಣಿಯೊಳಕ್ಕೆ ಹೋದಳು. ರಾತ್ರಿಯ ಊಟವಾದ ಮೇಲೆ ಬಿಂದೂರಾಯರು ಮತ್ತೆ ಯಾವ ಗದ್ದಲಕ್ಕೂ ಸಿಲುಕದೆ ಸುಖವಾಗಿ ಹೋಗಿ ತಮ್ಮ ಮಂಚದ ಮೇಲೆ ಉರುಳಿದರು. ಬೃಂದಾನು ತನ್ನ ಕೋಣೆಯಲ್ಲಿ ಮಲಗಿದಳು. ಸೀತಾಬಾಯಿಯವರ ಕೋಣೆಯಲ್ಲಿ ಒಂದು ಪುಟ್ಟ ಸಭೆ ಸೇರಿತ್ತು. ಸುಬ್ಬಣ್ಣಾಚಾರ್ಯರು, ತುಂಗಾಬಾಯಿ, ಬಾಪುರಾಯರು, ರುಕ್ಮಿಣಿಬಾಯಿ, ಸೀತಾಬಾಯಿ ಎಲ್ಲರೂ ಸೇರಿ ಮುಂದಿನ ಕಾರ್ಯಕ್ರಮ ನಿರ್ಣಯಿಸುವುದರಲ್ಲಿದ್ದರು. ಬೃಂದಾಗೆ ಅವರಾಡುವ ಮಾತುಗಳನ್ನು ಕೇಳಬೇಕೆಂಬ ಆಸೆ. ಆದರೆ ಯಾವುದೋ ಅನಿರೀಕ್ಷಿತ ಸುಖಭಾವದಿಂದ ಅವಳಿಗೆ ಬುದ್ಧಿಯೇ ಸ್ಥಿಮಿತವಿರಲಿಲ್ಲ ಎನ್ನಬಹುದು. ಹಾಯಾಗಿ ಕಣ್ಣು ಮುಚ್ಚಿ ಮಲಗಿ ಏನಾದರೂ ಒಳ್ಳೆಯ ಯೋಚನೆ ಮಾಡಬೇಕು ಅನಿಸುತ್ತದೆ. ಮತ್ತೊಂದು ಗಳಿಗೆಗೆ ಒಳ್ಳೆಯ ಯೋಚನೆ ಎಂದರೆ ಯಾವುದು? ವಸಂತ ಮಾಧವನ ವಿಷಯ ಬಿಟ್ಟರೆ ಮತ್ತೆ ಯಾವುದು ಒಳ್ಳೆಯ ವಿಷಯವೇ ಅವಳ ಮೆದುಳಿಗೆ ಹೊಳೆಯದು. ಅವಳು ಮಂಚದ ಮೇಲೆ ಉರುಳಿ ಕಣ್ಣು ಮುಚ್ಚಿಕೊಂಡಳು. ಸೀತಾಬಾಯಿಯವರ ಕೋಣೆಯಲ್ಲಿ ಪಿಸುಪಿಸನೆ ಮಾತಾಡುತ್ತಿರುವುದು ಕೇಳಿಸುತ್ತಿತ್ತು. ಅದು ಸ್ಪಷ್ಟವಾಗಿ ಕೇಳಿಸುತ್ತಿರಲಿಲ್ಲವಾಗಿ ಅವಳು ಅದರ ಕಡೆಗೆ ಗಮನ ಕೊಡಲಿಲ್ಲ. ನೆಲಕ್ಕೆ ಹಾಸಿದ ಗಾದಿಯ ಮೇಲೆ ಯಾರೋ ಮೃದುವಾಗಿ ಹೆಜ್ಜೆಯಿಡುತ್ತಾ ಬಂದಂತೆ ಭಾಸವಾಗಿ ಅವಳು ಥಟ್ಟನೆ ಕಣ್ಣು ತೆರೆದಳು. ವಸಂತ ಮಧುರವಾಗಿ ನಗುತ್ತಾ ಮಂಚದ ಎದುರಿಗೆ ನಿಂತಿದ್ದಾನೆ. ಅವಳು ಥಟ್ಟನೆ ಎದ್ದು ನಿಂತಳು. ಆಗಲೂ ಅವಳಿಗೆ ನಾಚಿಕೆ, ಗಾಬರಿ. ಇವರೇಕೆ ಎಲ್ಲಿಗೆ ಬಂದರು? ಈಗಲೇ ಇಷ್ಟು ಭ್ರಮೆಯಾದರೆ ಮುಂದೆ ಹೇಗೋ? ಅವರೆಲ್ಲ ಅಲ್ಲಿ ಸೇರಿಕೊಂಡು ಏನು ಮಾಡುತ್ತಿದ್ದಾರೋ? ಒಬ್ಬರೂ ಇಲ್ಲವಲ್ಲ. ಇಲ್ಲಿ ಏನೋ ಹೇಳಲು ಹೋಗಿ ಮತ್ತೇನೋ ತಡವರಿಸಿದಳು. ಏನ್ ಬೇಕಾಗಿತ್ತು ನಿಮ್ಗ? ವಸಂತ ಬಾಯಿ ತುಂಬ ನಕ್ಕು ಬಿಟ್ಟ. ಯಾಕೆ ಹಂಗೆ ಕಕಮಕ ಮಾಡ್ಕೊಂತಿ ಬೃಂದ? ನನ್ಗ ಇಲ್ಲಿ ಏನೂ ಬೇಡ, ನೀ ಮಾತ್ರ ಬೇಕು.
ಅವಳಿಗೆ ಮತ್ತೂ ಗಾಬರಿಯಾಯಿತು. ಸ್ವಲ್ಪ ಕಂಗಾಲಾಗಿ ಕಣ್ಣು ದೊಡ್ಡದಾಗಿ ಅರಳಿಸಿದಳು. ತಾನು ಮೊದಲಿಗೆ ಅಷ್ಟು ಸಲಿಕೆ ಕೊಟ್ಟಿದ್ದೆ ತಪ್ಪಾಯಿತೇನೋ. ನಿನ್ನೆ ಎಲ್ಲ ತಮ್ಮ ಕೋಣೆ ಬಿಟ್ಟು ಹೊರಬರದವರು ಈ ದಿನ ಇಲ್ಲಿಯವರೆಗೆ ಬಂದಿದ್ದಾರೆ. ಈಗ ಆಕಸ್ಮಿಕವಾಗಿ ಅವರು ಯಾರಾದರೂ ಇಲ್ಲಿಗೆ ಬಂದರೆ ಏನು ತಿಳಿದುಕೊಂಡಾರು? ಆದರೆ ಅಷ್ಟರಲ್ಲಿ ಮತ್ತೆ ಅವನೇ ಮಾತನಾಡಿದ. ಹೆದರಿಕೆ ಬಿಟ್ಟಿಯೇನು ಬೃಂದ? ಈಕೋ, ಹೋಗ್ತೇನೆ ವಾಪಸ್ಸು. ನಾಳೆ ಬೆಳಿಗ್ಗೆನೆ ಹೊರಡ್ತೀರಂತಲ್ಲ ನೀವು? ಮತ್ತೆ ನಿನ್ನ ಭೇಟಿ ಅಂದ್ರ ಮದುವೆ ಆದ್ಮೇಲೆ ಸೈಯಲ್ಲ, ಅದಕ್ಕೆ ಹಾಗೆ ಬಂದೆ. ಅವರೆಲ್ಲ ಬಹಳ ಗಹನ ವಿಚಾರದಾಗ ಮುಳುಗಿರ್ಲಿ. ನೀನು ಹಾಯ್ ಅಂತ ಮಲ್ಗು, ನಾನು ಬರ್ಲಾ? ಅವನು ಕೋಣೆಯಿಂದ ಹೊರಟು ಹೋಗುವವನಂತೆ ಅತ್ತ ತಿರುಗಿದರೂ ಅವಳ ಮುಂದೆ ಬಂದು ತನ್ನ ಬಲಕೈ ನೀಡಿ ಹೇಳಿದ, ಒಮ್ಮೆ ನಿನ್ ಕೈ ಕೊಡು ಬೃಂದ. ಅವಳು ಹೆದರುತ್ತಾ ಅವನ ಮುಖದ ಕಡೆಗೆ ನೋಡಿದಳು. ಅವನು ವಿಷಾದದಿಂದ ನಕ್ಕು ಬಿಟ್ಟ. ನನ್ನ ಬಗ್ಗೆ ನಿನಗೆ ಬಹಳ ಸಂಶಯ ಬಂದದ. ಪರವಾಗಿಲ್ಲ ಬಿಡು ಬೃಂದ, ಇಷ್ಟು ದಿವಸ ಹೀಗೆ ಇರಲಿಲ್ವೇನೋ. ಇನ್ನು 4 ದಿನದಾಗ ಕೊಳ್ಳೆ ಹೋಗೋದೇನದ? ನೀನು ಬಹಳ ವಿಶಾಲ ಮನೋಭಾವದವಳಿದ್ದಿ. ಹಾಗಂತ ಈ ಲಂಗಡನ ಮದುವೆಯಾಗುವುದಕ್ಕ ಒಪ್ಪಿದ್ದಿ. ನೀನು ಕರುಣ ನಿನ್ ಕೈ ಎಂದೂ ಇರ್ತದ ನನ್ಗ. ಮತ್ತ ಯಾಕಾತ್ರ? ಹಾಗೆ ಹೇಳುತ್ತಲೇ ಅವನು ನಿಧಾನವಾಗಿ ಬಾಗಿಲವರೆಗೆ ನಡೆದ. ಅವಳ ಬಿಂಕವೆಲ್ಲ ಒಮ್ಮೆಲೆ ಕರೆಗೆ ಹೋಯಿತು. 2 ಹೆಜ್ಜೆಗೆ ಅವನ ಹತ್ತಿರ ಸರಿದು ಅವನ ಬಲಕೈ ಹಿಡಿದು ನಡುಗುವ ಧ್ವನಿಯಲ್ಲಿ ಅಂದಳು, ಕ್ಷಮಿಸ್ಬೇಕ್ರಿ ನನ್ನ. ಅವರು ಯಾರಾದರೂ ತಟ್ಟನೆ ಬಂದಾರು ಅಂತ ತುಸು ಹಿಂಜರ್ದೆ, ತಪ್ಪು ತಿಳಿಬ್ಯಾಡ್ರಿ. ಅವನು ಮೃದುವಾಗಿ ನಕ್ಕು ಮೆಲುದನಿಯಲ್ಲಿ ಅಂದ, ಎಂಥ ಅಬೋಧ ಹುಡುಗಿ ಇದ್ದಿ ನೀನು. ತಪ್ಪು ತಿಳಿಲಿಕ್ಕೆ ಏನದ ಈಗ? ಆದ್ರ ನೀನು ನಿನ್ನೆ ಅಳ್ತಾ ಇದ್ದಿದ್ರಿಂದ ಅಮ್ಮ ತುಸು ಗಾಬರಿ ಆದದ್ದೇ ಶಿವಾಯ್. ಸುಮ್ಗ ತಪ್ಪು ತಿಳಿಯೋ ಮಂದಿಯಲ್ಲ ನಮ್ಮ ಜನ. ತಿಳಿದ್ರ ನಿಮ್ಮ ತಂದೆ ತಾಯಿ ತಿಳಿದಾರೋ ಅಷ್ಟೇ. ಅವಳು ಮುಖ ಬಾಗಿದಳು. ಅದು ಖರೆ ಅನ್ರಿ. ನಾನಾದ್ರೂ ಹಳ್ಳಿಲಿ ಹುಟ್ಟಿ ಬೆಳೆದಾಕಿ, ನಾಗರಿಕ ತಿಳಿದವಳು. ನಮ್ಮನ್ನ ಅನ್ನೋವ್ರಿಗೂ ಕಡಿಮೆ ಇಲ್ಲ ಅನ್ರಿ. ಹಾಗನ್ಲಿಕ್ಕ ತುಸು ಅಂಜ್ತದ. ಅವನು ಅವಳ ಕೈ ಮೆದುವಾಗಿ ಅದುಮಿದ. ಇನ್ನು 4 ದಿನ ಈ ಅಂಜಿಕೆ ಬಿಡು. ನಮ್ಮನೆಗೆ ಬಂದ್ಮ್ಯಾಲ ನಿನಗೆ ಯಾರ ಅಂಜಿಕೆನೂ ಇರೋದಿಲ್ಲ. ಅವನು ಅವಳ ಕೈ ಬಿಟ್ಟು ಕೆನ್ನೆ ಸವರಿ ಹೊಸ್ತಿಲು ದಾಟಿದ. ಅವಳ ಎದೆ ವೇದನೆಯಿಂದ ಬಳಲಿತು. ಛೇ ಪಾಪ, ಎಷ್ಟು ಆಸೆಯಿಂದ ಬಂದರು. ನಾನು ಸುಮ್ಮನೆ ದುಡುಕಿದೆ. ಅವನು ಹೊರಗೆ ದಾಟಿದೊಡನೆ ಬಾಗಿಲ ಪರದೆ ಅವನಿಗೆ ಮರೆಯಾಯಿತು. ಕೆಲವು ಗಳಿಗೆ ಅವಳು ಮರದಂತೆ ನಿಂತಿದ್ದಳು. ಪಕ್ಕದ ಕೋಣೆಯಿಂದ ಎಲ್ಲರೂ ಒಟ್ಟಿಗೆ ನಕ್ಕಂತೆ ಕೇಳಿಸಿತು. ಬೃಂದ ಮೆಲ್ಲಗೆ ನಡೆದು ಏನೂ ಅರಿಯದವಳಂತೆ ಮಂಚದಲ್ಲಿ ಮಲಗಿದಳು. ಹಿರಿಯರೆಲ್ಲ ನಗುನಗುತ್ತಾ ಹೊರಬಂದಾಗ ಪ್ರಾಣೇಶ ಎಲ್ಲರಿಗೂ ಬಿಸಿಯಾದ ಹಾಲು ತಂದ. ಹಾಲು ಕುಡಿದ ಅಭ್ಯಾಸವಿಲ್ಲದಿದ್ದರೂ ಕುಡಿಯಲೇಬೇಕಾಗಿತ್ತು. ಬೃಂದಾನು ನಿದ್ದೆ ಬಂದವಳು ಎದ್ದಂತೆ ಎದ್ದು ಕುಡಿದಳು. ರುಕ್ಮಿಣಿಬಾಯಿ ಹೇಳಿದರು, ಮಲಗ್ರೀನ, ಮುಂಜಾನೆ ಅಷ್ಟೊತ್ತಿಗೆ ಹೇಳೋದದೆ ಅಲ್ಲ. ಬೃಂದ ಒಂದು ಮಾತಾಡದೆ ಮಲಗಿದಳು. ಕಣ್ಣು ಮುಚ್ಚಿದರೂ ಅವಳಿಗೆ ವಸಂತನದೇ ಅಲುಪು. ಅದೇ ಕನಸು ಬಿದ್ದಿರಬಹುದು. ತಾಯಿ ಮೈ ಅಲುಗಿಸಿದಾಗಲೇ ಅವಳಿಗೆ ಎಚ್ಚರ. ಬೆಳಗಿನ 7 ಗಂಟೆಯವರೆಗೆ ಗಡಿಬಿಡಿ ಸ್ನಾನ, ತಿಂಡಿ, ಕಾಫಿ ಎಲ್ಲ ಮುಗಿದು ಅವರು ಸಿದ್ಧರಾಗುವ ವೇಳೆಗೆ ಟ್ಯಾಕ್ಸಿ ಮನೆಯ ಬಾಗಿಲಿಗೆ ಬಂದು ನಿಂತಿತು. ಬಾಪು ರಾಯರು ಆಫೀಸಿಗೆ ಹೋಗುವುದರೊಳಗೆ ಅವರು ಊರು ಮುಟ್ಟಬೇಕಾಗಿದೆ. ಬೃಂದ ಹೊಸ ಸೀರೆಯುಟ್ಟು ಮುಡಿ ತುಂಬ ಹೂ ಮುಡಿದು ಕೋಣೆಯಿಂದ ಹೊರಬಂದಾಗ ವಸಂತ ಪಟ್ಟೆಯ ರಾತ್ರಿಯುಡಿಗೆ ಉಟ್ಟು ಸೋಫಾದ ಮೇಲೆ ಕುಳಿತಿದ್ದ. ಆದರೆ ಅವಳು ದೇವರ ಮನೆಗೆ ಹೋಗಿ ನಮಸ್ಕರಿಸಿ ಮನೆಯ ಹಿರಿಯರಿಗೆಲ್ಲ ನಮಸ್ಕರಿಸುವ ಹೊತ್ತಿಗೆ ವಸಂತ ಅಲ್ಲಿರಲಿಲ್ಲ. ಅವನೇಕೆ ಎದ್ದು ಹೋಗಿರಬಹುದೆಂದು ಅವಳಿಗೆ ತಿಳಿಯಿತು. ಆದರೂ ಗೊತ್ತಾಗದವಳಂತೆ ಇದ್ದಳು. ಸೀತಾಬಾಯಿಯವರು ಅವಳನ್ನು ಹತ್ತಿರ ಕರೆದು ಮೆತ್ತಗಂದರು, ಅವ ಎಂಥ ಕಳ್ಳ ಅದ ನೋಡು. ಇಲ್ಲಿ ಕೂತವ ಬೇಕಂತಲೇ ನೀವು ಹೊರಡುವಾಗ ಒಳಗೆ ಎದ್ದು ಹೋಗ್ಯಾನ. ಯಾಕಂತ ನಿನಗೆ ಗೊತ್ತದ ಅಲ್ಲ? ಬೃಂದಾಗೆ ಕದಪುರಂಗೇರಿತು. ಮಗನ ಮನಸ್ಸು ತಾಯಿಗೆ ಗೊತ್ತಿಲ್ಲವೇ ಅಂದುಕೊಂಡಳು. ಅವರು ನಕ್ಕು ಅವಳ ಭುಜ ಹಿಡಿದು ಹೇಳಿದರು, ಹೋಗವ, ಹೊತ್ತಾಯ್ತು, ವಸಂತ್ಗೆ ಹೇಳಿ ಬಾ. ಗಂಡಸರೆಲ್ಲ ಹೊರಗೆ ವರಾಂಡದಲ್ಲಿದ್ದರು. ಸೀತಾಬಾಯಿಯವರು ಅತ್ತ ನಡೆದರು. ಬೃಂದ ತಾನಾಗಿ ಒದಗಿ ಬಂದ ಅವಕಾಶವನ್ನು ತಪ್ಪಿಸಿಕೊಳ್ಳಲಾರದೆ ಮೆಲ್ಲನೆ ವಸಂತನ ಕೋಣೆಯ ಬಾಗಿಲ ಪರದೆ ಸರಿಸಿ ಒಳಗೆ ಅಡಿಯಿಟ್ಟಳು. ವಸಂತ ಸೋಫಾದ ಒಂದು ಮೂಲೆಯಲ್ಲಿ ಕುಳಿತವನು ಅವಳ ಮುಖ ಕಂಡೊಡನೆ ಮೆದುವಾಗಿ, ಬಾ ಬೃಂದ, ಆಗ್ಲೇ ಹೊರಟ್ಬಿಟ್ಯಾ ಎಂದ. ಅವನ ಮುಖ ಸಪ್ಪಗಾಗಿದೆ. ಬೃಂದಾಗೆ ಅದರ ಕಾರಣ ತಿಳಿದಿದೆ. ಆದರೆ ಅವಳೇನು ಮಾಡಬಲ್ಲಳು ಈಗ? ಮತ್ತೆ 2 ಹೆಜ್ಜೆ ಮುಂದಿಟ್ಟು ಮೇಲು ನುಡಿದಳು, ಹೌದ್ರಿ, ಕಾರ್ ಬಂದದ, ನಾನು ಹೋಗ್ಬರ್ತೀನಿ, ನಮಸ್ಕಾರ ಮಾಡ್ತೀನ್ರಿ ಎನ್ನುತ್ತಾ ನೆಲದ ಮೇಲಿದ್ದ ಆ ಪ್ಲಾಸ್ಟಿಕ್ಕಿನ ಪಾದಗಳನ್ನು ಮುಟ್ಟಿ ಕಣ್ಣಿಗೊತ್ತಿಕೊಂಡಳು.